ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನನ್ನ ಮಗನಿಗೆ 10 ಮಂತ್ಸ್ ಕಂಪ್ಲೀಟ್ ಆಗಿತ್ತಲ್ಲ, ಇವಾಗ ಸ್ವಲ್ಪ ರೈಸು, ಕ್ಯಾರೆಟು, ಮೆಣಸು ಒಂದು 3, ಹೆಸರುಬೇಳೆ, ತೊಗರಿಬೇಳೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಫುಡ್ ಮಾಡಿ ತಿನ್ನಿಸ್ತೀನಿ. ಅವನಿಗೆ ಫುಡ್ಡೆಲ್ಲ ತಿನ್ನಿಸ್ಬಿಟ್ಟು ನಾವು ನಾಳೆ ಬೆಳಗ್ಗೆ ಊರಿಗೆ ಹೋಗಬೇಕಾಗಿತ್ತು. ಹಂಗಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಬೆಳಗ್ಗೆ ಎದ್ದೇನು ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಗೊಜ್ಜು ಮಾಡಿಟ್ಟಿದ್ದೀನಿ. ಆಮೇಲೆ ಪಾತ್ರೆ ಗೀತ್ರೆ ತೊಳೆದು ಡಸ್ಟ್ಬಿನ್ನು ಎಲ್ಲ ತೊಳೆದಿರ್ತಿದ್ದೀನಿ. ಆಮೇಲೆ ನಾವಿರಲ್ಲ ಒಂದು ವಾರ. ಮತ್ತು ನನ್ನ ದೊಡ್ಡ ಮಗನಿಗೂ ಸಹ ಕ್ರಿಸ್ಮಸ್ಗೆ ಅಂತ ರಜೆ ಕೊಟ್ಟಿದ್ದಾರೆ. ಜನವರಿ 2ನೇ ತಾರೀಕು ತನಕನೂ ರಜೆ ಇದೆ. ಹಾಗಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಊರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ನಮ್ಮದು ಅಡಿಕೆ ತೋಟ ಇದೆ, ಅದನ್ನು ಅಡಿಕೆ ಇವಾಗ ಕೆವಡಿಸ್ಬೇಕು, ಹಂಗಾಗಿ ಹೋಗ್ತಿದ್ದೀವಿ. ಊರಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ. ಹಂಗಾಗಿ ನಾವೇ ಹೋಗ್ಬಿಟ್ಟು ಸ್ವಲ್ಪ ನಮಗೆ ರಜೆ ಇದ್ದಾಗೆಲ್ಲ ನಾವೇ ಹೆಲ್ಪ್ ಮಾಡ್ತೀವಿ. ನಾನು ನನ್ನ ತಂಗಿ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಟ್ಟು ಬರ್ತೀನಿ. ಆಮೇಲೆ ನಾನು ಕೆಲಸ ಮುಗಿಸ್ಕೊತಿದ್ದೆ ಅಷ್ಟೊತ್ತಿಗೆ ಜೀವ ನಮ್ಮ ಮನೆಯವರು ಅಲ್ಲೇ ಟಿ ವಿ ನೋಡ್ತಾಯಿದ್ರು. ಟೈಮ್ 11:30 ಆಗಿತ್ತು. ನಾನು ಪ್ಯಾಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ನಾನು ಇವಾಗ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಹೊರಟ್ವಿ. ನಾವು ಯಶವಂತಪುರಕ್ಕೆ ಹೋಗ್ಬಿಟ್ಟು 9 ಗಂಟೆ ಟ್ರೈನ್ ಇದ್ದಿಲ್ಲ ಫ್ರೆಂಡ್ಸ್, ಅದರಲ್ಲಿ ಹೊರಟ್ಬಿಟ್ಟು ಬಂದ್ವಿ. ಅಲ್ಲಿ ಖುಷಿ ಆಟ ಮಾಡ್ತಿದ್ದ, ಹಂಗೆ ಎತ್ಕೊಂಡು ಓಡಾಡಿಸ್ತಾ ಇದ್ವಿ. ಜೀವ ಅಲ್ಲಿ ಕಡಲೆ ಇದು ಬರುತ್ತಲ್ಲ ಬೇಲ್ಪುರಿ, ಅದರಲ್ಲಿ ಇದು ಕೊಡ್ತಾರಲ್ಲ, ಅದನ್ನೇ ತಿಂದ್ಬಿಟ್ಟು ಅದರಲ್ಲಿ ದೋಣಿ ಮಾಡ್ಕೊಂಡು ಆಟ ಆಡ್ತಾಯಿದ್ದ. ನಮ್ಮೂರು ಬಸ್ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಬಸ್ಸಲ್ಲಿ ಮನೆ ಕಡೆ ಹೊರಟ್ವಿ. 1:30 ಬಸ್ ಅದು. ಮನೆ ಕಡೆ ಬಂದ್ವಿ. ಅಲ್ಲಿಂದ ಬಸ್ಸಲ್ಲಿ ಬರೋಷ್ಟೊತ್ತಿಗೆ ಕಡಲೆ ಗಿಡ ತೊಗೊಂಡು ತಿನ್ಕೊತ ಬಂದ್ವಿ. ಮನೆ ಬರೋಷ್ಟೊತ್ತಿಗೆ ನಮ್ಮ ಅಮ್ಮ ಸೊಪ್ಪು ಸಾರು ಅನ್ನ ಮಾಡಿಟ್ಟಿದ್ರು. ತಿಂದ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ದೀವಿ. ಖುಷಿ ನಮ್ಮಪ್ಪ ಮಾತಾಡ್ತಾ ಇತ್ತು, ಹಂಗಾಗಿ ಅವನು ನೋಡ್ತಾ ಇದ್ದಾನೆ. ಕುತ್ಕೊಂಡು ಆರಾಮಾಗಿ ಬಿಗ್ ಬಾಸ್ ನೋಡ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಮೋಟಿವೇಶನ್ ಅನಿಸುತ್ತೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.